ಎಲ್ರೂ ಜಾಲಿ ಮೂಡಲಿದ್ರು. ಇಂಥ ಟೈಮ್ನಲ್ಲಿ ನಮ್ಮ ಹೀರೋಗಳು ಹುಡುಗಿಯರನ್ನ ಚುಡಾಯಿಸೋದಕ್ಕೆ ಮುಂದಾಗಿದ್ರು. ಅಲ್ಲಿ ಮಿಮಿಕ್ರಿ, ಅಂತ್ಯಾಕ್ಷರಿ ಕೂಡ ಸಖತ್ತಾಗಿ ಇತ್ತು. ಜೊತೆಗೆ ರಾಜ್ ಕಪ್ನ ಮ್ಯಾಚ್ನಲ್ಲಿ ಒಂದು ಕಿರಿಕ್ ಕೂಡ ಆಯಿತು. ಅವನ್ನೆಲ್ಲ ನೋಡ್ಕೊಂಬರೋಣ ರೌಂಡ್ ಅಪ್ನಲ್ಲಿ. ರಾಜ್ ಕಪ್ ಮ್ಯಾಚ್ ಆಡೋಕ್ಕೆ ಹುಬ್ಳಿಗೆ ಹೊರಟಿದೆ ತಾರೆಯರ ತಂಡ ಎಲ್ಲ. ಒಂದು ಬಸ್ಸಲ್ಲಿ ಇದೀವಿ ಇವಾಗ ನಾವು ಕೂಡ. ಹುಬ್ಳಿ ಮಂದಿಗೆ ಎಂಜಾಯ್ಮೆಂಟ್ ಏನಿದೆ ನಾಳೆ ಬೆಳಗಿಂದ ಈವ್ನಿಂಗಿಂದ ಸ್ಟಾರ್ಟು. ಬಟ್ ಆಲ್ರೆಡಿ ಈಗ ಬಸ್ಸಲ್ಲಿ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಎಲ್ಲರೂ ಒಂದು ಸ್ಕೂಲ್ ಡೇಸು, ಕಾಲೇಜ್ ಡೇಸ್ ಟ್ರಿಪ್ನ ಒಂದು ನೆನೆಸ್ಕೊಂಬಿಟ್ಟು ಒಂದು ಅಂತಾಕ್ಷರಿ ಆಡ್ತಾ ಇದ್ದಾರೆ. ಸೊ ಅಂತಾಕ್ಷರಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟರ್ ಅವರು. ಫಸ್ಟು ಡಾಕ್ಟರ್ ರಾಜಣ್ಣ ಅವ್ರಿಗೆ ಜೈ. ಈಗ ಸ್ಟಾರ್ಟು ಫಸ್ಟ್ ಸಾಂಗ್. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಓಹೋ. ಇವಾಗ ಆ ಟೀಮ್ ಆಯ್ತು. ಇವಾಗ ಈ ಟೀಮ್ಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡು ಡುಮ್ ಡೋಲ್, ಡುಮ್ ಡು ಡುಮ್ ಡೋಲ್, ಡುಮ್ ಡು ಡುಮ್ ಡೋಲ್, ಡುಮ್ ಡು ಡುಮ್ ಡೋಲ್. ತ್ರಿಪುರಾ ಸುಂದರಿ ಬಾರನೆ ಹಸಮಣೆಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ನಡ ನಡ ಮೆಲ್ಲಗೆ ದುಂಡು ದಿಂಡು ಮಲ್ಲಿಗೆ, ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ಇನ್ನೇತಕ್ಕೆ ಹಳುವೆ ಏಕಾಂತದಿ ಭಯವೇ. ನಿನ್ನೊಲವಿಗೆ ಸೋತೆನೋ ಬಂದೆನೋ ನಾವಾಡುವ ನುಡಿಯೇ ನಿಮಗಾಗಿ, ಬಾಳಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿ ಉಸಿರೇಕೆ, ಕಣ್ಣೀರೇಕೆ ಬಿಸಿ ಉಸಿರೇಕೆ. ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು. ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. Kiss me or kill me, oh darling, please do something to me. मेरे सामने वाली खिड़की में एक चांद का टुकड़ा रहता है, अफसोस है ಬಹಳ ಸಂತೋಷ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಇವತ್ತಿನ ದಿನ. ನೀವೆಲ್ಲ ಹೋಗಿ ಅಲ್ಲಿ ಕ್ರಿಕೆಟ್ ಆಡಿ, ನನಗೂ ಕೂಡ ಆಡೋದು ಬಹಳ ಆಸೆ. ಆದ್ರೇನು ಮಾಡೋದು, ಮಂಡಿ ನೋವು, ಆಡೋದಕ್ಕಾಗೋದಿಲ್ಲ. ನಾನು ನಿಮ್ಮಲ್ಲಿ ಒಂದೇ ಒಂದು ಕೇಳ್ಕೊತೀನಿ, ಈ ಥರ ಒಗ್ಗಟ್ಟಿದ್ರೆ ಕಾರ್ಗಿಲ್ ಯುದ್ಧನೂ ಬೇಕಾದ್ರೂ ಮಾಡಿಬಿಡ್ಬೋದು ನಾವೆಲ್ಲ. ನನಗೆ ಇವತ್ತು ಬಹಳ ಖುಷಿ ಐತೈತೆ. ಎಲ್ಲ ಯಂಗ್ಸ್ಟರ್ಸು ಎದ್ವೋ ರೆಡಿ ಆಗ್ಬಿಟ್ಟು ಕ್ರಿಕೆಟ್ ಆಡಕ್ ಹೊಂಟ್ಬಿಟ್ಟವಿ. ಆದ್ರೂ ಕೂಡ ನಮ್ಮ ಮನೆ ಬರೋ ಸರಿ ಇಲ್ಲ ಅಂತದೆ. ನಾವಿಲ್ಲಿಲ್ಲ, ನೀವೆಲ್ಲರೂ ಕೂಡ ಚೆನ್ನಾಗಿ ರಾಜ್ ಕಪ್ಪಿಗೆ ಒಂದ್ ಒಳ್ಳೆ ಹೆಸರು ತಂದು ಕೊಟ್ಬಿಟ್ರೆ ಅದಕ್ಕಿನ್ನ ಸಂತೋಷ ಇನ್ನೇನು ಹೋಗಕ್ಕಿಲ್ಲ. ಏನಂತೀಯ ರೂಪಿಕಾ?
ನೋಡಿ, ನೀವೆಲ್ಲ ಕ್ರಿಕೆಟ್ನ ಪಿಚ್ಚಲ್ಲಿ ಆಡಬೇಕು. ಅದನ್ನ ಬಿಟ್ಟು ಬೇರೆ ಕಡೆ ಆಡಕ್ ಹೋದ್ರೆ ಅಂಬಿ ಸಹಿಸೋದಿಲ್ಲ. ಎಲ್ರು ಪಿಚ್ಚನ್ನ ಕರೆಕ್ಟ್ ಆಗಿ ಆಡಿ ಕಪ್ಪನ್ನ ತರ್ಲಿ, ಗೊತ್ತಾಯ್ತಾ? ಆಮೇಲೆ ಮಾತಾಡ್ತೀನಿ, ಬರ್ಲಾ? ಈ ಸಲ ನೀವೆಲ್ಲ ರಾಜ್ ಕಪ್ಪನ್ನ ತರಲೇಬೇಕು. ಅದೇನಾಗುತ್ತೋ ಆಗಲಿ, ನಾನು ನೋಡ್ತೀನಿ. ವಿರೋಧ ಪಕ್ಷದವ್ರು ಹಂಗೆ ಹಂಗೆ ಅಂತ ಹೇಳ್ತಾರೆ, ದೇವ್ರಣ ಹಂಗೆಲ್ಲ ನೀವು ಕಪ್ ತರೋದು ಮರಿಬೇಡಿ. ಹುಬ್ಳಿ ಜನತೆ ಅಂದ್ರಗಿನ ನಾವು ಮಾಡೋ ಕೆಲಸ ಅಂದ್ರಗಿನ ಬಂಧುಗಳು ನೀವೆಲ್ಲ ಯೋಚನೆ ಮಾಡ್ಬೇಕಿಲ್ಲ. ನಾನು ತಮಾಷೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ಬೇಕು ನೀವು. ಇವತ್ತು ತಾಯಿ ಸುಷ್ಮಾ ಸ್ವರಾಜ್ಯಮ್ಮ ಇರ್ಲಿ ಅಂದಿದ್ರೆ ಖಂಡಿತ ಯಡಿಯೂರಪ್ಪನವರ ಸರ್ಕಾರ ಖಂಡಿತ ಒಂದು ಸಂಕಷ್ಟದಲ್ಲಿ ಬರ್ತಿತ್ತು ಅಂತ ಅನಿಸ್ತಿದೆ ಬಂಧುಗಳೇ. ನಾನು ಇವತ್ತು ಕೂಡ ಹೇಳ್ತೀನಿ, ನೀವು ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈ ರಾಜಕೀಯ ಜನರೇಟರ್ ಬಿಟ್ಟು ನೀವೆಲ್ಲ ಕಪ್ಪನ್ನ ತರೋದು ಕಡೆ ಗಮನ ಕೊಡಿ ಬಂಧುಗಳೇ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಅಪ್ಪಾಜಿ ಹೇಳ್ತಾ ಇರ್ತಾರೆ ಕ್ರಿಕೆಟ್ ಆಡಬೇಕು ಅಂತ. ನನಗಂತೂ ತುಂಬಾ ಖುಷಿ, ಕ್ರಿಕೆಟ್ ತುಂಬಾ ಆಸೆ. ಆದ್ರೆ ಹೇಳ್ಬಿಡೋದು, ಡಬಲ್ ಹತ್ರ ಗ್ರೌಂಡ್ ಇಲ್ಲ, ಆದ್ರೂ ಕೂಡ ಎಲ್ಲ ಫ್ರೆಂಡ್ಸು ಎಲ್ಲ ಕೂಡ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ. ಎಷ್ಟು ಹೇಳಿ ತುಂಬಾ ಖುಷಿ ಆಗುತ್ತೆ. ಅಪ್ಪಾಜಿ ಹೇಳ್ತಾ ಇರ್ತಾರೆ ಎಲ್ಲರ ಜೊತೆ ಹೋದ್ರೆ ತುಂಬಾ ಚೆನ್ನಾಗಿ ಆಡ್ಬೋದಂತ. ರೀಲ್ ಹೀರೋಗಳು ರಿಯಲ್ ಆಗಿ ಬ್ಯಾಟ್ ಬಾಲ್ ಹಿಡಿದು ಮೈದಾನಕ್ಕಿಳಿಯಲು ಹುಬ್ಬಳ್ಳಿಗೆ ಬಂದು ಇಳಿದ್ರು. ನಟಿಮಣಿಯರು ಇದಕ್ಕೆ ಸಾಥ್ ಕೊಟ್ಟಿದ್ರು. ಶುರುವಾಯ್ತು ನೋಡಿ ಮೈದಾನದಲ್ಲಿ ಸ್ಯಾಂಡಲ್ವುಡ್ ತಾರೆಗಳ ಚಮಕ್. ರಾಜ್ ಕಪ್ನ ಮೊದಲ ಮ್ಯಾಚ್ ಎಡಿಟಿಂಗ್ ಬುಲ್ ವರ್ಸಸ್ ಕಿಚ್ಚಾ ಟೀಮ್ ನಡುವೆ ನಡೆಯಿತು. ಆರಂಭದಿಂದಲೇ ಕಿಚ್ಚಾ ಟೀಮ್ ಅಬ್ಬರಿಸಿತು. ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ಮಿಂಚಿತು. ಹೀಗೆ ಆರಂಭವಾದ ರಾಜ್ ಕಪ್ ಹಣಾಹಣಿ ಮುಂದೆ ಫೈನಲ್ ಸ್ಟೇಜ್ಗೆ ಬಂದು ತಲುಪಿತು. ದಿನದ ಆಟದಲ್ಲಿ ತಾರೆಗಳು ಮಿಂಚಿದ್ರು. ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದು ಕಿಚ್ಚಾ ಟೀಮ್ ಮತ್ತು ಶಿವಣ್ಣನ ಟೀಮ್. ಆದ್ರೆ ಅಲ್ಲಿ ಕಿಚ್ಚಾ ಸುದೀಪ್ ಯಾಕೋ ಗರಂ ಆಗಿದ್ರು. ಬ್ಯಾಟ್ಸ್ಮನ್ ಬೇಗ ಬರಕ್ ಹೇಳಿ, ಆಮೇಲೆ ಬ್ಯಾಟ್ ಲೈಟ್ ಅಂದ್ಬಿಟ್ಟು ನಮ್ಮನ್ನ ಸೋಲಿಸ್ಬಿಡ್ಬೇಡಿ. ಲೇಟ್ ಆದಷ್ಟು ನಮಗೆ ಕಷ್ಟ ಆಗುತ್ತೆ. ಬ್ಯಾಟ್ಸ್ಮನ್ ಬರಕ್ ಹೇಳಿ. ಇಲ್ಲಿ ಸ್ವಲ್ಪ ಹೊತ್ತು ಆಟ ಅಡಚಣೆ ಆಯಿತು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಯಾರು ಗಲಾಟೆನೂ ಮಾಡಬೇಡಿ. ಗೇಮ್ ಸ್ಟಾರ್ಟ್ ಮಾಡ್ತೇವೆ ನಾವು. ಇಲ್ಲಿ ಇಷ್ಟು ಜನಗಳ ಮಧ್ಯದಲ್ಲಿ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ, ತುಂಬ ಇಷ್ಟಪಡ್ತೀವಿ, ತುಂಬ ಪ್ರೀತಿಸ್ತೀವಿ ನಾವು ನಿಮ್ಮನ್ನು ಮನಸ್ಪೂರ್ವಕವಾಗಿ. ಓಕೆ, ಬಟ್ ಈ ಮಧ್ಯದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಅವ್ರಿಗೆ ಹೇಳಿ, ನಮ್ಮ ಮೇಲೆ ಕೈ ಮುಟ್ಟಕ್ಕಿಂತ ಮುಂಚೆ, ಕೈ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡಕ್ಕೆ ಹೇಳಿ ಅವ್ರಿಗೂ. ಎದುರಾಳಿಯ ಟೀಮ್ ಮೇಲೆ ಗುಡುಗಿದ್ರು. ಏನೇ ಆದ್ರೂ ಕೊನೆಗೂ ರಾಜ್ ಕಪ್ಗೆ ಜಬರ್ದಸ್ತ್ ಆಗಿಯೇ ತೆರೆ ಬಿತ್ತು. ಗಿರೀಶ್, ಸುವರ್ಣ ನ್ಯೂಸ್ ಹುಬ್ಬಳ್ಳಿ. ಅಶೋಕ್, ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ. ಗುರುಕಿರಣ್ ಗಾಯನ ಇದೆ, ಅದನ್ನ ನೋಡೋದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.